ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಸಂಕ್ಷಿಪ್ತವಾಗಿ ಇದು ಜಮೀರ್ ಅಹ್ಮದ್ ಖಾನ್ ಖುಷಿ ಪಡಿಸೋದು, ಸಾಬ್ರ ಖುಷಿ ಪಡಿಸೋ ಬಜೆಟು. ರೈತರ ಬಜೆಟ್ ಅಲ್ಲ, ಹಿಂದುಳಿದವ್ರ ಬಜೆಟ್ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದಲ್ಲ. ಅವ್ರಿಗೆ ಯಾವುದೂ ಅಭಿವೃದ್ಧಿ ಇಲ್ಲ. ನೀವು ಓದಿಬಿಟ್ರೆ ಬರೀ ಮೈನಾರಿಟಿ ನೋಡಿಬಿಟ್ರೆ ಅಲ್ಪಸಂಖ್ಯಾತ ಇಲಾಖೆಗೆ ಎಲ್ಲ ಅವರಿಗೆ ಪಾಕಿಸ್ತಾನ ಬಜೆಟ್ ಪಾಕಿಸ್ತಾನೇ. ನಿಮ್ಮ ನಿರೀಕ್ಷೆ ಏನಿತ್ತು ಈ ಬಜೆಟ್? ನಮ್ಮ ನಿರೀಕ್ಷೆ ಮೊದಲದ್ದು ಕೃಷ್ಣ ನೀರಾವರಿ ಯೋಜನೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಬೇಕು. ಅದ್ರಾಗೆ ಒಂದು 50,000-25,000 ಕೋಟಿ ನಿಗದಿ ಮಾಡ್ತಾರತ್ತಿತ್ತು. ಅದನ್ನು ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಕೇವಲ ಅವರು ಅಲ್ಪಸಂಖ್ಯಾತರ ಹಾಸ್ಟೆಲ್ ಕಟ್ತೀನಿ, ಅಲ್ಪಸಂಖ್ಯಾತರ ಉದ್ಧಾರ ಮಾಡ್ತೀನಿ, ಈ ರೀತಿ ಒಂದು ವ್ಯವಸ್ಥಿತವಾಗಿ ಇದು ಒಂದು ಅಲ್ಪಸಂಖ್ಯಾತರ ದೃಷ್ಟಿ. ಅಲ್ಪಸಂಖ್ಯಾತರಂದ್ರೆ ಅವ್ರು ಮುಸ್ಲಿಮ್ ಅಟ್ಟೆ, ಮತ್ತು ಕ್ರಿಶ್ಚಿಯನ್ರಿಗೂ ಇಲ್ಲ ಪಾಪ. ಅವ್ರಿಗೊಂದು 100-200 ಕೋಟಿ ಕೊಟ್ಟಾರೆ, ಅಷ್ಟರಾಗೆ ಅವರು ಸಮಾಧಾನ ಆಗ್ಬೇಕು. ಈಗ ಇದ್ರ ಜೊತೆಗೆ ಭಾಳ ಪ್ರಮುಖವಾಗಿ ಇವತ್ತು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಸರ್. ಅವ್ರನ್ನ ಮೀಟ್ ಮಾಡೋಂಥ ಪ್ರಯತ್ನ ಅಥವಾ ಲಿಂಬಾವಳಿ ಅವ್ರನ್ನ ಮೀಟ್ ಇಲ್ಲ, ಅವರು ಖಾಸಗಿ ಕಾರ್ಯಕ್ರಮ ಬಂದಿದ್ದಾರೆ. ನಾವು ಯಾರೂ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ. ಅಪಾಯಿಂಟ್ಮೆಂಟ್ ಕೊಟ್ಟರೆ ದಿಲ್ಲಿ ಒಳಗೆ ಭೇಟಿ ಆಗ್ತೀವಿ ಅಲ್ಲಿ. ಬಟ್ ಇದುವರೆಗೂ ನಿಮ್ಮ ನಿರೀಕ್ಷೆ ಏನು ಯಾವುದೇ ರೀತಿಯ ಪ್ರಗತಿ ಕಾಣಿಸ್ತಾ ಇಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ? ಸಂಪೂರ್ಣ ಖುಷಿಯಾಗಿದೆ ಅಂತ ಬರೀರಿ. ಆದರೆ